ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಬಿದಿರು ಮೊಳಕೆಯ ಒಂದು ಸಾಂಬಾರ್. ಬಿದಿರು ಮೊಳಕೆ ಅಂತ ಹೇಳ್ತಾರೆ, ಕಣಿಲೆ ಅಥವಾ ಕಳಲೆ ಅಂತಲೂ ಹೇಳ್ತಾರೆ. ತುಂಬ ರುಚಿಯಾಗಿರುತ್ತೆ, ಒಂದು ಒಳ್ಳೆ ಪೌಷ್ಟಿಕಾಂಶ ಭರಿತವಾದ ಒಂದು ಆಹಾರ ಅಂತಲೇ ಹೇಳ್ಬೋದು. ಬನ್ನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಹೆಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನಾನು ಈ ಕಳಲೆಯನ್ನು ಸುಮಾರು 2 ಕಪ್ನಷ್ಟು ತೊಗೊಂಡಿದ್ದೇನೆ. ಇದನ್ನು ನಾನು ಕುಕ್ಕರ್ನಲ್ಲಿ 4 ವಿಷಲ್ ಬರುವಂತೆ ಬೇಯಿಸಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿದ್ದೇನೆ ಕೂಡ ರುಚಿಗೆ. ಈ ಬೇಯಿಸಿದಂಥ ಇದು ಕಳಲೆ. ಅದಕ್ಕಿಂತ ಮುಂಚೆ ನಾವು ಕಳಲೆಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನು 2 ಅಥವಾ 3 ದಿನ ನೀರಿನಲ್ಲಿ ಹಾಕಿ ನೆನೆ ಇಡಬೇಕು. ನೆನೆ ಇಡುವಾಗ ಬೆಳಿಗ್ಗೆ ಅಥವಾ ಮತ್ತು ಸಂಜೆ 2 ಹೊತ್ತು ಕೂಡ ಈ ನೀರನ್ನು ನಾವು ಚೇಂಜ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಇದು ನೋಡಿ ಬೇಯಿಸಿ ಇಟ್ಟಂತಹ ಕಳಲೆ. ಇದನ್ನು ತುಂಬ ಇದು ಪೌಷ್ಟಿಕಾಂಶ ಭರಿತವಾಗಿದೆ. ಹಾಗೆಯೇ ಇದನ್ನು ಸ್ವಲ್ಪ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮೊಳಕೆ ಕಟ್ಟಿದ ಹೆಸರು ಕಾಳಿನ ಜೊತೆ ಇದನ್ನು ಸಾಂಬಾರು ಮಾಡಿದರೆ ತುಂಬ ರುಚಿಯಾಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆಯೇ ಇದನ್ನು ಪ್ರೆಗ್ನೆನ್ಸಿ ಇರುವವರು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಪ್ರೆಗ್ನೆನ್ಸಿ ವುಮೆನ್ಸ್ ಇದನ್ನು ಖಂಡಿತ ತಿನ್ನಬಾರ್ದು. ಈಗ ನೋಡಿ, ಇದು ಮೊಳಕೆ ಕಟ್ಟಿದಂತಹ ಹೆಸರು ಕಾಳು. ಈ ಬೇಯಿಸಿದಂತಹ ಕಳಲೆಯನ್ನು ನಾನೊಂದು ಮಣ್ಣಿನ ಪಾತ್ರೆಗೆ ಅಥವಾ ಯಾವುದೇ ಒಂದು ಪಾತ್ರೆಗೆ ನೀವು ಹಾಕೊಳ್ಳಿ. ಈಗ ಈ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ನಾನು 1 ಕಪ್ನಷ್ಟು ತೊಗೊಂಡಿದ್ದೇನೆ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಹೆಸರು ಕಾಳನ್ನು ನಾವು ಬೇಯಿಸಿಲ್ಲ, ಇನ್ನೂ ಇದಕ್ಕೆ ಬೇಯಿಸ್ಕೊಳ್ಬೇಕು. ಯಾಕೆಂದರೆ ಕುಕ್ಕರ್ನಲ್ಲಿ ಹಾಕಿದರೆ ಅದು ತುಂಬ ಜಾಸ್ತಿ ಬೆಂದು ಹೋಗುತ್ತಲ್ವ, ಅದಕ್ಕೋಸ್ಕರ ಇದು ಮತ್ತೆ ಬೇಯಿಸ್ಕೊಳ್ಳೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅಂದರೆ ಸ್ವಲ್ಪ ನಾನು ಕಳಲೆ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ನಂತರ ಸ್ವಲ್ಪ ನೀರು ಹಾಕಿ, ನಮಗೆ ಹೆಸರು ಕಾಳು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿ, ನೀರು ಇದ್ದರೆ ಹಾಕೋದು ಬೇಡ. ಆಮೇಲೆ 1 ಟೊಮೆಟೊನ ನಾನು ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ನಂತರ ಇದನ್ನು ಮುಚ್ಚಳ ಮುಚ್ಚಿ ಹೆಸರು ಕಾಳು ಬೇಯುವವರೆಗೆ ಬೇಯಿಸ್ಕೊಳ್ಬೇಕು. ಕಳಲೆ ಈಗಾಗಲೇ ಬೆಂದಿದೆ, ಅದರಿಂದಾಗಿ ಹೆಸರು ಕಾಳು ಬೇಯುವವರೆಗೆ ಬೆಂದರೆ ಸಾಕು. ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆನ ನಾನು ಒಲೆ ಮೇಲೆ ಇಟ್ಟು ಅದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿ ಅಥವಾ ಖಾರದ ಮೆಣಸಿನ್ಕಾಯಿ 4 ಹಾಕ್ತಾ ಇದ್ದೇನೆ. 5 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂತೆ ಒಣಮೆಣಸನ್ನು ನೀವು ಹಾಕ್ಕೊಳ್ಬೋದು. ಖಾರದ ಮೆಣಸು ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಆದರೆ 2 ಒಂದು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಫಸ್ಟ್ ನಾವು ಮೊದಲು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ಒಂದು ತಟ್ಟೆಗೆ ಇದನ್ನು ತೆಗಿತಾ ಇದ್ದೀನಿ ನಾನೀಗ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಮೆಂತ್ಯದ ಕಾಳನ್ನು ಹಾಕ್ತಾ ಇದ್ದೀನಿ. ಇದನ್ನು ಜಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್, ಆಮೇಲೆ ಬೇರೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ, ಅರ್ಧದಷ್ಟು ಆಗಿದೆ ಅಷ್ಟೇ. ಆಮೇಲೆ ಇದಕ್ಕೆ 3 ಸ್ಪೂನ್ನಷ್ಟು ಧನಿಯಾ, 1 ಟೀ ಸ್ಪೂನ್ನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಎಸಳು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿಬಿಟ್ಟು ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಂತ್ಯ ಅರ್ಧ ಫ್ರೈ ಆಗುವಾಗ ಬೇರೆ ನಾವು ಪದಾರ್ಥಗಳನ್ನು, ಧನಿಯಾ, ಜೀರಿಗೆ ಮತ್ತು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಬೇಕು. ಈಗ ಇದು ಒಳ್ಳೆ ಕಲರ್ ಮತ್ತು ಒಂದು ಪರಿಮಳ ಬರುತ್ತಲ್ವ, ಆವಾಗ ಇದು ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊನೆಯದಾಗಿ ಇದಕ್ಕೆ ಇಂಗು ಸೇರಿಸ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ. ಬಿಸಿ ಇರುವಾಗ ಇದನ್ನು ಈ ರೀತಿ ಮಾಡಿಕೊಂಡ್ರೆ ಅಲ್ಲೇ ಫ್ರೈ ಆಗುತ್ತೆ. ಗ್ಯಾಸ್ ಈಗಾಗಲೇ ಆಫ್ ಮಾಡಿದ್ದೀನಿ ನಾನು. ಈಗ ಇದಕ್ಕೆ ನೋಡಿ, ಹುರಿದಿರುವಂತಹ ಇದರಲ್ಲಿ ಮಸಾಲೆ ಇದೆ, ಆಮೇಲೆ ಒಣಮೆಣಸಿನ್ಕಾಯಿ ಹುರಿದಿರುವಂಥದ್ದು ಮತ್ತು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಇದೆ ಇದರಲ್ಲಿ. ಇವಿಷ್ಟನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸಣ್ಣ ಒಂದು ನೆಲ್ಲಿಕಾಯಿ ಗಾತ್ರದ ಅರ್ಧ ಗಾತ್ರದಷ್ಟು, ಅಂದರೆ ಅರ್ಧ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಬ್ಬೋದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರಿ ಇರುವಾಗಲೇ ತೆಗಿಬೇಕು. ತುಂಬ ನುಣ್ಣಗೆ ಆದರೆ ಸಾಂಬಾರು ಅಷ್ಟು ರುಚಿ ಬರೋದಿಲ್ಲ. ಸ್ವಲ್ಪ ತರಿ ಇರುವಾಗಲೇ ನಾವು ಮಸಾಲೆಯನ್ನು ರುಬ್ಬಿ ಇಡಬೇಕು. ಈಗ ನೋಡಿ, ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಹೆಸರು ಕಾಳು ತೋರಿಸ್ತೀನಿ ನಿಮಗೆ ನಾನು. ತುಂಬ ಮ್ಯಾಶ್ ಆಗೋದು ಬೇಡ, ಅದು ಲೈಟಾಗಿ ನೋಡಿ ಬೆಂದರೆ ಸಾಕು. ಈಗ ಇದಕ್ಕೆ ರುಬ್ಬಿದಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ.
ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ನೀರು ಬೇಕಾದರೆ ಸೇರಿಸ್ಕೊಳ್ಳಿ, ಹಾಗೆಯೇ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ನಾನು ನೀರು ಹಾಕ್ತಾ ಇದ್ದೀನಿ. ಮತ್ತು ಏನು ಗೊತ್ತಾ, ಇದು ತುಂಬ ನೀರು ಮಾಡಬಾರ್ದು, ಅಂದರೆ ಬೇಳೆ ಎಲ್ಲ ಹಾಕೋದಿಲ್ಲ ಅಲ್ವಾ, ಅದರಿಂದಾಗಿ ತುಂಬ ನೀರಾದರೆ ಅದು ನೀರು ಬೇರೆ ತರಕಾರಿ ಬೇರೆ ಆ ರೀತಿ ಆಗಿಬಿಡುತ್ತೆ. ತುಂಬ ನೀರು ಬೇಡ, ಒಂದು ಸ್ವಲ್ಪ ದಪ್ಪಗಿದ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ಒಂದು ಕುದಿ ಬರಬೇಕು ನೋಡಿ, ಈಗ ಕುದಿ ಬರ್ತಾ ಇದೆ ಅಲ್ವಾ, ಮುಚ್ಚಳ ಮುಚ್ಚಿಟ್ಟು ಚೆನ್ನಾಗಿ ಒಂದು ಕುದಿ ಬರ್ಸಿದ್ದೀನಿ ನಾನು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಬಿಸಿ ಆದಾಗ 1/4 ಟೀ ಸ್ಪೂನ್ ಸಾಸಿವೆ ಸೇರಿಸಿದ್ದೀನಿ, 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಸೇರಿಸಿದ್ದೀನಿ, ಮತ್ತು ಜಜ್ಜಿರುವಂತಹ 8 ಎಸಳು ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ ನೋಡಿ, ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಒಂದು ಕಡಲೆ ಸಾಂಬಾರು. ಇದರಿಂದ ಪಲ್ಯ ಕೂಡ ಮಾಡ್ಬೋದು. ತುಂಬಾ ಒಂದು ಆರೋಗ್ಯದಾಯಕವಾದ ಒಂದು ಆಹಾರ ಇದು. ಮಳೆಗಾಲದಲ್ಲಿ ತುಂಬ ಎಲ್ಲ ಕಡೆ ಸಿಗುತ್ತೆ, ಕೆಲವು ಕಡೆ ಅಂಗಡಿಗಳಲ್ಲೆಲ್ಲ ಸಿಗ್ಬೋದು, ಹಳ್ಳಿಗಳಲ್ಲೆಲ್ಲ ತುಂಬ ಸಿಗುತ್ತೆ. ಇದು ತುಂಬಾ ರುಚಿಯಾಗಿರುತ್ತೆ, ಚಪಾತಿ ಜೊತೆಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸಿಕ್ಕರೆ ಇದನ್ನು ಖಂಡಿತ ಟ್ರೈ ಮಾಡಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.